ಜಗತ್ತಿಗೆ ಭಾರತ ಏನು ಕೊಡ್ತಾ ಇದೆ ಅಂತ ಇವತ್ತು ಯಾರಾದರೂ ಕೇಳಿದರೆ ನಮ್ಮ ದೇಶದ ಮಕ್ಕಳ ಹತ್ರ ಉತ್ತರ ಸಿಕ್ಕುವುದಿಲ್ಲ. ಸುಮ್ಮಗೊಂದು ಪ್ರಶ್ನೆ ಕೇಳಿದರೆ ಜಗತ್ತರಲ್ಲಿ ದೊಡ್ಡ ಅಣ್ಣ, ಅತ್ಯಂತ ಶ್ರೀಮಂತ, ಎಲ್ಲ ಕ್ಷೇತ್ರದಲ್ಲಿ ಆರ್ಥಿಕ, ವೈಜ್ಞಾನಿಕ, ಬೌದ್ಧಿಕ ಯಾರ್ಯಾರಿದ್ದಾರೆ ಅಂತ ಕೇಳಿದರೆ ಅಮೇರಿಕಾ, ಜಪಾನ್, ಜರ್ಮನಿ, ಇಟಲಿಯ ಹೆಸರು ಬರ್ತದೆ. ತಪ್ಪಿಸ ಭಾರತ ನೆನಪಾಗೋದಿಲ್ಲ. ಆದರೆ ಗೊತ್ತಿರಬೇಕು ನಮಗೆ, ಜಗತ್ತಿಗೆ ಭಾರತ ಏನು ಕೊಟ್ಟಿದೆ ಅಂತ ಪ್ರಶ್ನೆ ಕೇಳೋದಲ್ಲ, ಜಗತ್ತಿಗೆ ಭಾರತ ಏನು ಕೊಡಲಿಲ್ಲ ಅಂತ ಕೇಳಬೇಕು. ಕೊಡದೇ ಇದ್ದದ್ದು ಯಾವುದೂ ಇಲ್ಲ ಅಂತ. ಸಣ್ಣ ಉದಾಹರಣೆ, ಈ ವಿಷ್ಣುಗುಪ್ತ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ವಿದ್ಯೆಗಳನ್ನು ಕಳಿಸಬೇಕು ಅಂತ ನಿಶ್ಚಯ ಮಾಡಿದಾರಲ್ಲ, ಜಗತ್ತಿಗೆ ಭಾರತ ಕೊಟ್ಟ ಮೊದಲ ದೊಡ್ಡ ಭಂಡಾರ ಯಾವುದು ಅಂತ ಕೇಳಿದರೆ ನಮ್ಮ ವೇದಗಳು, ಉಪನಿಷತ್ತುಗಳು, ಆಮೇಲೆ ಭಾಗವತ, ಪುರಾಣಗಳು, ಆಮೇಲೆ ಕೊನೆಯದಾಗಿ ರಾಮಾಯಣ, ಮಹಾಭಾರತ. 4 ಗ್ರಂಥಗಳಿಗೆ ಶ್ರೀಮತ್ ಶಬ್ದ ಸೇರಿಸ್ತೇವೆ ನಾವು. ಮೊದಲನೇದು ಶ್ರೀಮದ್ ರಾಮಾಯಣ, ಎರಡನೇದು ಶ್ರೀಮನ್ ಮಹಾಭಾರತ, ಮೂರನೇದು ಅದರಲ್ಲೇ ಇರುವಂಥ ಶ್ರೀಮದ್ ಭಗವದ್ಗೀತೆ. ಹಾಗೆ ಭಗವಂತನನ್ನು ನೆನಪು ಮಾಡಿಕೊಡುವಂಥ ಶ್ರೀಮದ್ ಭಾಗವತ. ಬೇರೆಲ್ಲ ಕಡೆಯಲ್ಲಿ ಶ್ರೀಮತ್ ಸೇರಿಸುವುದಿಲ್ಲ ಸಾಮಾನ್ಯವಾಗಿ. ಈ ಗ್ರಂಥಗಳು ಜಗತ್ತಿಗೆ ಬೇಕಾದ ಎಲ್ಲವನ್ನು ಕೊಡಲಿಕ್ಕೆ ಸಾಮರ್ಥ್ಯ ಇರುವಂಥದ್ದು. ಈ ಭಾರತೀಯ ಕಾರ್ಯಕರ್ತರ, ಭಾರತದ ಜನರ ನಂಬಿಕೆಯೇ ಅದು. ಆಗ ಅವರು ಹೇಳಿದಾಗ ಒಂದು ಮಾತು ನೆನಪಾಯಿತು. ಈ ದೇಶ ಏನು ಮಾಡಿತ್ತು ಅಂತ ಹೇಳಿದರೆ, ಭದ್ರಮಿಚ್ಛಂತ ಋಷಯ ಸ್ವರ್ವಿದ ತಪೋ ದೀಕ್ಷಾಂ ಉಪನಿಷೇಧು ಅಗ್ರೆ. ಎಲ್ಲದಕ್ಕಿಂತ ಮುಂಚೆ ತಪಸ್ಸು ಮಾಡಿದರು. ಆ ತಪಸ್ಸು ಯಾಕೆ ಅಂತ ಕೇಳಿದರೆ, ಮುಂದಿನ ವಾಕ್ಯದಲ್ಲಿ ತಥೋ ರಾಷ್ಟ್ರಂ ಬಲಂ ಓಜಶ್ಚ ಜಾತಂ. ಆ ಎತ್ತರಕ್ಕೆ ಹೋಗಬೇಕು. ಬರೀ ನಾವಲ್ಲ, ನಮ್ಮ ಜೊತೆಗಾರರು ಆ ಎತ್ತರಕ್ಕೆ ಹೋಗಬೇಕು. ಆ ಹಿನ್ನೆಲೆಯಲ್ಲಿ ಜಗತ್ತಿಗೆ ಉಪನಿಷತ್ತು, ವೇದ ಇತ್ಯಾದಿಗಳನ್ನು ಭಾರತ ಕೊಟ್ಟಿತು. ಯಾರು ಬರೆದದ್ದಲ್ಲ. ನಮ್ಮಲ್ಲಿ ದೇವಸ್ಥಾನಕ್ಕೆ ಹೋಗೋ ಕ್ರಮ ಉಂಟು. ದೇವಸ್ಥಾನಕ್ಕೆ ಹೋದಾಗ ಒಂದು ಪ್ರಶ್ನೆ ಕೇಳ್ತೇವೆ ನಾವು, ಯಾಕೆ ಹೋದ್ರಿ ಅಂತ. ಎಲ್ಲರೂ ಒಂದೇ ಉತ್ತರ ಕೊಡ್ತಾರೆ, ದೇವರ ದರ್ಶನಕ್ಕೆ ಅಂತ. ದೇವರ ದರ್ಶನಕ್ಕೆ ಹೋದ ನಂತರ ನೀವೇನು ಮಾಡಿದಿರಿ ಅಂತ ಕೇಳಿದರೆ, ಹೋದೆವು, ಮತ್ತು ಒಂದು ಪ್ರದಕ್ಷಿಣೆ ಹಾಕಿದೆವು, ಆಮೇಲೆ ದೇವರನ್ನು ನೋಡಿದೆವು. ನೋಡ್ತಾ ಇದ್ದ ಹಾಗೆ ಕೈ ಜೋಡಿತು, ಜೋಡ್ತಾ ಇದ್ದ ಹಾಗೆ ಕಣ್ಣೇನು ಮಾಡಿದೆವು, ಮುಚ್ಚಿದೆವು. ಹೋದ್ಯಾಕೆ? ದೇವರನ್ನು ನೋಡಲಿಕ್ಕೆ ಮಾಡಿದ್ದಂಥದ್ದು. ಈ ದೇಶಕ್ಕೆ ಮಾತ್ರ ಇದು ಸಾಧ್ಯ. ಯಾಕೆ ಅಂತ ಕೇಳಿದರೆ, ಕಣ್ಣು ಬಿಟ್ಟರೆ ನಮಗೆ ಎಲ್ಲ ಕಾಣುತ್ತದೆ, ಕಣ್ಣು ಮುಚ್ಚಿದಾಗ ದೇವರು ಮಾತ್ರ ಕಾಣೋದು. ಎಲ್ಲ ಕಾಣುವುದು ಹೊರಗಿನ ಚರ್ಮಚಕ್ಷುವಿಗೆ, ಆದರೆ ಬೇಕಾದ್ದು ಕಾಣುವುದು ಮನೋಚಕ್ಷುವಿಗೆ. ಈ ದೇಶದಲ್ಲಿ 4 ಚಕ್ಷುಗಳನ್ನು ಗುರುತಿಸಿದರು. ಹೊರಗಿನದ್ದು ಚರ್ಮಚಕ್ಷು. ತುಂಬ ಅದಕ್ಕೆ ಬೆಲೆ ಕೊಡಬೇಕು ಅಂತಿಲ್ಲ, ಬೇಕು ಕಾಣಬೇಕಾದರೆ. ಆದರೆ ಮನೋಚಕ್ಷು ಅದಕ್ಕಿಂತ ಎತ್ತರದ್ದು. ಅದಕ್ಕಿಂತ ಎತ್ತರದ್ದು ಜ್ಞಾನಚಕ್ಷು. ವಿಷಯಗಳನ್ನೆಲ್ಲ ಸಂಗ್ರಹ ಮಾಡಬೇಕು. ಜಗತ್ತಿನಲ್ಲಿ ಎಲ್ಲಿ ಏನು ಉಂಟು, ಆನೋ ಭದ್ರಾಕೃತವೋ ಎಂತು ವಿಶ್ವತಃ. ನಾವು ಹೇಳಿದ್ದೆ ಹಾಗೆ, ಎಲ್ಲೆಲ್ಲಿ ಒಳ್ಳೆಯದುಂಟು ಅದು ಇಲ್ಲಿ ಬರಲಿ. ಯಾಕೆ ಇಲ್ಲಿ ಬರಲಿ? ಇಲ್ಲಿ ಅದನ್ನು ಪಾಕಕ್ಕೆ ಇಟ್ಟು ಅದನ್ನು ಮತ್ತೆ ಜಗತ್ತಿಗೆ ಹಂಚಲಿಕ್ಕೆ ಸ್ವಂತಕ್ಕಲ್ಲ. ಆ ಜಗತ್ತಿಗೆ ಹಂಚಬೇಕಾದರೆ ಬರೀ ಜ್ಞಾನಚಕ್ಷು ಇದ್ದರೆ ಸಾಲದು, ಅದಕ್ಕಿಂತ ಸ್ವಲ್ಪ ಎತ್ತರದ್ದು ಬೇಕು. ಅದನ್ನು ದಿವ್ಯ ಚಕ್ಷು ಅಂತ ಹೇಳಿದರು. ಈ ದೇಶದಲ್ಲಿ ಹುಟ್ಟಿಕೊಂಡಂಥ ಎಲ್ಲ ಗ್ರಂಥಗಳು, ಅದರ ಹಿಂದೆ ಇರುವಂಥದ್ದು ಈ ದಿವ್ಯ ಚಕ್ಷು. ಈ ದಿವ್ಯ ಚಕ್ಷುವಿಗೆ ಬೇಕಾದ್ದು ತಪಸ್ಸು. ಜಗತ್ತಿಗೆ ಭಾರತ ಕೊಟ್ಟ ಮೊದಲ ಒಂದು ಭಂಡಾರ. ಅದೆಲ್ಲವೂ ಇರೋದು ಸಂಸ್ಕೃತದಲ್ಲಿ. ನಮ್ಮ ದುರದೃಷ್ಟ, ಇವತ್ತು ಯಾರಿಗೂ ಸಂಸ್ಕೃತ ಬೇಡ, ನಮಗೂ ಬೇಡ. ನಾವು ಸಹ ಸಂಸ್ಕೃತ ಶಾಲೆಗೆ ಹೋಗುವಾಗ ಕಲೀಲಿಲ್ಲ, ಇದು ನಮ್ಮ ಗ್ರಹಚಾರ. ನಮ್ಮನ್ನು ಸಂಸ್ಕೃತಕ್ಕೆ ಕಲೀಲಿಕ್ಕೆ ಹೋಗಿ ಅಂತ ಹೇಳಲೂ ಇಲ್ಲ ಯಾರು. ಆದರೆ ಸಂಸ್ಕೃತದಲ್ಲಿರುವಷ್ಟು ಶ್ರೇಷ್ಠತೆ, ಸಂಸ್ಕೃತ ಎಂಬುದೊಂದು ಅದು ವೈಜ್ಞಾನಿಕ ಭಾಷೆ. ಜಗತ್ತಿನಲ್ಲಿ ಯಾವುದೂ ಇಲ್ಲ. ಭಾರತದ ಎಲ್ಲ ಭಾಷೆಗಳು ವೈಜ್ಞಾನಿಕ ಭಾಷೆಗಳು. ಯಾಕಂದರೆ ಸಂಸ್ಕೃತದ ಮಕ್ಕಳು ಅದೆಲ್ಲ. ಅದಕ್ಕೋಸ್ಕರ ಭಾರತದ ಎಲ್ಲ ಭಾಷೆಗಳು ಸಂಸ್ಕೃತವೇ. ಎಂಥ ವಿಜ್ಞಾನ ಅಂತ ಹೇಳಿದರೆ, ಒಂದೊಂದು ಅಕ್ಷರವನ್ನು ಎಲ್ಲಿಂದ ಉಚ್ಚರಿಸಬೇಕಂತ ಬರೆದಿಟ್ಟುಬಿಟ್ಟಿದ್ದಾರೆ.
ಬರೆದದ್ದಲ್ಲ, ಅದು ಆದದ್ದನ್ನು ಪಾಣಿನಿಯವರು ಕಂಡುಕೊಂಡದ್ದು. ಪಾಣಿನಿಯವರ ಬಗ್ಗೆ ಒಂದು ಕಥೆ ಹೇಳ್ತಾರೆ. ಸಂಸ್ಕೃತ ವಾಂಗ್ಮಯ ಪೂರ್ತಿ ಸೃಷ್ಟಿಯಾಗಿದೆ, ಅದರ ಹಿಂದೆ ವಿಜ್ಞಾನ ಇತ್ತು, ಅದನ್ನು ತೋರಿಸಿಕೊಡಬೇಕು. ಅದಕ್ಕೋಸ್ಕರ ಪಾಣಿನಿಗಳು ತಪಸ್ಸು ಮಾಡಿದರಂತೆ. ತಪಸ್ಸು ಮಾಡಿದಾಗ ಅವರ ತಪಸ್ಸಿನ ದಿವ್ಯ ಚಕ್ಷುವಿಗೆ ಶಿವನ ತಾಂಡವ ನೃತ್ಯ ಕಂಡಿತಂತೆ. ತಾಂಡವ ನೃತ್ಯದ ಕೊನೆಗೆ ನೃತ್ತಾವಸಾನೆ ನಟರಾಜರಾಜೋ ನನಾದ ಢಕ್ಕಾಂ ನವ ಪಂಚವಾರಂ. 14 ಅಂತ ಹೇಳಿಲ್ಲ, 5 + 9 ಕೂಡಿಸ್ಲಿಕ್ಕೆ ಬರ್ತದಲ್ಲ, ಅದಕ್ಕೋಸ್ಕರ 14 ಸರ್ತಿ ಶಬ್ದ ಮಾಡಿದಂತೆ. ಆ 14 ಸರ್ತಿ ಶಬ್ದ ಮಾಡಿದಾಗ ಹುಟ್ಟಿಕೊಂಡದ್ದು ನಮ್ಮ ವರ್ಣಮಾಲೆ. ಆ ಇ ಉ ಋ ಲೃ ಎ ಐ ಓ ಔ ಇದಿಷ್ಟು ಸ್ವರಾಕ್ಷರಗಳು. ಅದರ ನಂತರ ಬರೋದೆಲ್ಲ ಅದರಲ್ಲಿಯೂ 2 ಭಾಗ, ಒಂದು ವರ್ಗೀಯ ವ್ಯಂಜನಗಳು, ಇನ್ನೊಂದು ಅವರ್ಗೀಯ ವ್ಯಂಜನಗಳು. ಒಂದೊಂದು ಅಕ್ಷರವನ್ನು ಎಲ್ಲಿಂದ ಉಚ್ಚರಿಸಬೇಕು ಅಂತ ಬರೆದಿಟ್ಟ ಹಾಗೆ. ಮೊದಲಿನ 2 ಅಕ್ಷರ ಹೇಳಲಿಕ್ಕೆ ಏನು ಬೇಡ, ಕಂಠ ಇದ್ದರೆ ಸಾಕು, ಆ ಆ. ಆದರೆ ಈ ಅಂತ ಹೇಳಬೇಕಾದ್ರೆ ನಾಲಿಗೆ ಬೇಕಾಗ್ತದೆ, ಊ ಅಂತ ಹೇಳಬೇಕಾದ್ರೆ ತುಟಿ ಬೇಕಾಗ್ತದೆ. ಎಲ್ಲ ಬರೆದಿಟ್ಟಿದ್ದಾರೆ ಯಾವ ಅಕ್ಷರ ಎಲ್ಲಿಂದ ಬರೀಬೇಕು ಅಂತ. ಎಲ್ಲ ಬರೆದಾದ ನಂತರ ಒಂದು ಅಕ್ಷರ ತಪ್ಪಿಸಿಕೊಂಡಿತು. ಆ ಅಕ್ಷರ ಯಾವುದಂದರೆ ವ. ಉಳಿದೆಲ್ಲ ಅಕ್ಷರಗಳು ಅವರ ಸೂತ್ರದಲ್ಲಿ ಬಂತು. ಆ ಒಂದು ಅಕ್ಷರಕ್ಕೋಸ್ಕರ ಒಂದು ಸೂತ್ರ ಬರೆದರು, ವಕಾರಸ್ಯ ದಂತೋಷ್ಠಂ ಅಂತ. ವಕಾರ ಅಂತ ಹೇಳಬೇಕಾದ್ರೆ ಕೆಳಗಿನ ತುಟಿ, ಮೇಲಿನ ಹಲ್ಲು, ಇಲ್ಲದ್ರೆ ವಾ ಬರುವುದಿಲ್ಲ. ಮತ್ತು ಅದು ಸಹ ವಿಕಾಸ ಹೇಗೆ, ಅಕಾರ ಮೊದಲಾಯಿತು, ಆಮೇಲೆ ಬರುವಂಥದ್ದು ಶಬ್ದ ಕಕಾರ. ಕ ಖ ಗ ಘ ङ ಅಂತ ಈ 5 ಅಕ್ಷರ ಹೇಳಬೇಕಾದ್ರೆ ಕಂಠವೂ ಬೇಕು. ಕಂಠದ ನಂತರ ಅದಕ್ಕೆ ಸ್ವಲ್ಪ ಮೇಲಿನ ಭಾಗ ಅದಿದ್ದರೆ ಮಾತ್ರ ಕ ಬರುವುದಿಲ್ಲ, ಅಂದರೆ ಬರುವುದಿಲ್ಲ. ಅದರ ನಂತರ ಬರುವಂಥ ಅಕ್ಷರ ಚ. ಚ ಅಂತ ಹೇಳಬೇಕಾದ್ರೆ ನಾಲಿಗೆಯ ಮಧ್ಯ ಭಾಗ ಬೇಕು. ಕ ಅಂತ ಹೇಳಲಿಕ್ಕೆ ನಾಲಿಗೆಯ ಹಿಂದಿನ ಒರಿಜಿನ್ ಅಲ್ಲಿದ್ದರೆ ಸಾಕಾಗ್ತದೆ. ಚ ಅಂತ ಹೇಳಬೇಕಾದ್ರೆ ನಾಲಿಗೆಯ ಮಧ್ಯಭಾಗ. ಟ ಅಂತ ಹೇಳಬೇಕಾದ್ರೆ ನಾಲಿಗೆಯ ತುದಿ. ತ ಅಂತ ಹೇಳಬೇಕಾದ್ರೆ ಹಲ್ಲು. ಪ ಅಂತ ಹೇಳಬೇಕಾದ್ರೆ ನಮ್ಮ ತುಟಿಗಳು. ಬರೆದಿಟ್ಟು ಬಿಟ್ಟಿದ್ದಾರೆ. ಬರೆದಿಟ್ಟದ್ದಂದರೆ ಇದ್ದದ್ದಕ್ಕೆ ಪಾಣಿನಿಗಳು ವ್ಯಾಖ್ಯಾನ ಕೊಟ್ಟದ್ದು. ಇಂಥ ಭಾಷೆಯನ್ನು ಜಗತ್ತಿಗೆ ಕೊಟ್ಟದ್ದು ಭಾರತ ಅಲ್ಲ. ಎಷ್ಟು ವೈಜ್ಞಾನಿಕ ಅಂದರೆ ನಮ್ಮ ಭಾಷೆಯಲ್ಲಿ ಹೇಳುವ, ರಾಮನು ರಾವಣನನ್ನು ಕೊಂದನು, 3 ಶಬ್ದ. ಆ 3 ಶಬ್ದಗಳನ್ನು ಹಿಗ್ಗಾಮುಗ್ಗ ಹೇಗೆ ತಿರುಗಿಸಿದರೂ ಸಾಯುವುದು ರಾವಣನೇ, ಸಾಯಬೇಕಾದ್ದು ಅವನೇ. ರಾವಣನನ್ನು ರಾಮನು ಕೊಂದನು, ಕೊಂದನು ರಾಮನು ರಾವಣನನ್ನು. ಅದನ್ನು ನಾವು ಸ್ವಲ್ಪ ಏನಾದ್ರು ಇಂಗ್ಲೀಷ್ನಲ್ಲಿ ಮಾತನಾಡಿದರೆ ಅಲ್ಲಿಯೂ ಶಬ್ದ 3. ರಾಮ ಕಿಲ್ಡ್ ರಾವಣ ಅಂತ ಇದ್ದದ್ದನ್ನು ಆಚೆ ಈಚೆ ಮಾಡಿದರೆ ಹೊಸ ರಾಮಾಯಣ ಬರಿಬೇಕಾಗ್ತದೆ. ಇಂಥ ವೈಜ್ಞಾನಿಕ ಭಾಷೆ ಇರುವಂಥ ನಮ್ಮ ದೇಶದಲ್ಲಿ ನಮಗೆ ಗೊತ್ತಿಲ್ಲದಂತೆ ನಮ್ಮ ದೃಷ್ಟಿ ವಿದೇಶಿಗಳೇ ಹೋಗ್ತಾ ಇದೆಯಲ್ಲ. ಒಬ್ಬರು ಬಹಳ ವ್ಯಂಗ್ಯವಾಗಿ ಹೇಳಿದರು, ಶ್ರೀಮಾನ್ ಅಂತ ಹೇಳಿದರೆ ಯಾಕೂ ಹಿತ ಆಗೋದಿಲ್ಲಪ್ಪ, ಸರ್ ಅಂತ ಹೇಳಿದರೆ ಖುಷಿ ಆಗ್ತದೆ ಅಂತ. ಅದಕ್ಕೆ ಅವರು ಹೇಳಿದರು, ಕಾರಣ ಏನಂದರೆ ಸರ್ ಎಂಬ ಶಬ್ದದಲ್ಲಿ 3 ಅಕ್ಷರ ಇರೋದು. ಅದನ್ನು ಸ್ವಲ್ಪ ವಿಸ್ತಾರ ಮಾಡಿದರೆ ಸ್ಲೇವ್ ಐ ರಿಮೈನ್ ಅಂತ ಅರ್ಥ. ಸರ್ ಅಂತ ಹೇಳಿದ ಕೂಡಲೇ ಸ್ಲೇವ್ ಐ ರಿಮೈನ್ ಅಂತ ನೆನಪಾಗಬೇಕು. ಹಾಗೆ ನೆನಪಾದಾಗ ನಾವು ಹೇಳೋದು, ದಯವಿಟ್ಟು ನನ್ನನ್ನು ಸರ್ ಅಂತ ಹೇಳಿ ಬೇರೆ ಏನು ಬೇಕಾದ್ರೆ ಹೇಳಿ ಅಂತ ಹೇಳಬೇಕು. ನಾನು ಸ್ಲೇವ್ ಹಾಕಿ ಉಳಿಬೇಕು ಅಂತ ಆಸೆ ಇಲ್ಲಲ್ಲ ನನಗೆ. ಹೀಗೆ ಜಗತ್ತಿನಲ್ಲಿ ಕೊಟ್ಟ ಸಾಹಿತ್ಯ, ಒಂದು ರಾಮಾಯಣ, ಒಂದು ಮಹಾಭಾರತ, ಆ ಮಹಾಭಾರತದಲ್ಲಿ ಬರುವಂಥ ಭಗವದ್ಗೀತೆ, ಎಲ್ಲವೂ ಮನುಷ್ಯ ಹೇಗೆ ಬದುಕಬೇಕು, ಯಾವ ದಿಕ್ಕಿಗೆ ಹೋಗಬಾರ್ದು, ಇದೆಲ್ಲ ತಿಳಿಸುವಂಥ ಒಂದು ವ್ಯವಸ್ಥೆ. ಬರೀ ಇಷ್ಟು ಮಾತ್ರ ಕೊಟ್ಟದ್ದ ಅಲ್ಲ. ಜಗತ್ತಿಗೆ ಭಾರತ ಕೊಟ್ಟದ್ದು ಮನುಷ್ಯನಿಗೆ ಬಹಳ ಆನಂದ ತರುವಂಥದ್ದು, ಯಾರನ್ನಾದರೂ ಎತ್ತರಕ್ಕೆ ತಗೊಂಡು ಹೋಗುವಂಥದ್ದು. ಬಹಳ ಕಷ್ಟದಲ್ಲಿದ್ದಾಗ, ನೋವಿನಲ್ಲಿದ್ದಾಗಲೂ ಒಳ್ಳೆಯ ಸಂಗೀತವನ್ನು ಯಾರಾದರೂ ಹಾಡಿದರೆ, ವೀಣೆಯಲ್ಲಿ ತಂತಿಯಲ್ಲಿ ನುಡಿಸಿದರೆ ಯಾಕೋ ಮನಸ್ಸು ಹಗುರಾಗ್ತದೆ. ನಮ್ಮ ಸಂಗೀತಕ್ಕೆ ಎಷ್ಟು ಶಕ್ತಿ ಇತ್ತು ಅಂತ ಈ ದೇಶದಲ್ಲಿ ಒಬ್ಬರು ಓಂಕಾರನಾಥ್ ಠಾಕೂರ್ ಅಂತ 19ನೇ ಶತಮಾನದಲ್ಲಿ ಆಗಿ ಹೋದರು. ಅವರೊಂದು ಸರ್ತಿ ದೊಡ್ಡ ಗಾಯಕರು, ಹಿಂದೂಸ್ತಾನಿ ಗಾಯಕರು ಅವರು. ಅವರೊಂದು ಸರ್ತಿ ಯುರೋಪ್ ಯಾತ್ರೆಗೆ ಹೋಗಿದ್ದರು. ಹೋದಾಗ ಅಲ್ಲಿ ಮುಸೊಲಿನಿಯ ಕಾರ್ಯಭಾರ, ಮುಸೊಲಿನಿ ಹೆಸರು ಹೇಳಿದ ಕೂಡಲೇ ಗೊತ್ತಾಗ್ತದಲ್ಲ, ನಿರಂಕುಶ ಅಂತ. ಅವನಿಗೊಬ್ಬಳು ಬಂಗಾಳದ ಹೆಣ್ಣು ಮಗಳನ್ನು ಮದುವೆ ಆಗಿತ್ತು. ನಮ್ಮ ದೇಶದ ಹೆಣ್ಣು ಮಕ್ಕಳು ಯಾರನ್ನು ಮದುವೆ ಆದರೂ ಮದುವೆ ಆದ ನಂತರ ಅವರ ನಿಷ್ಠೆ ಒಂದೇ ಕಡೆಗೆ. ಇದು ನಮ್ಮ ಸಂಸ್ಕೃತಿ, ಜಗತ್ತಿಗೆ ಭಾರ ಕಲಿಸಿಕೊಟ್ಟದ್ದು. ಅವಳಿಗೆ ಅನ್ನಿಸಿತು, ಮುಸೊಲಿನಿಗೆ ಒಂದು ರೋಗ ಇತ್ತು. ರೋಗ ಯಾವುದು ಅಂತ ಹೇಳಿದ್ರೆ ನಿದ್ರೆ ಬರೋದಿಲ್ಲ.
ಆ ನಿದ್ರೆ ಬರೋದಿಲ್ಲ ಅಂತ ಗೊತ್ತಾದಾಗ ಇವಳಿಗೆ ಗೊತ್ತಾಯಿತು, ನಮ್ಮ ದೇಶದಿಂದ ಒಬ್ಬರು ಸಂಗೀತಗಾರರು ಬಂದಿದ್ದಾರೆ, ಅವರಿಗೆ ನಿದ್ರೆ ಬರಿಸುವ ರಾಗ ಗೊತ್ತುಂಟು ಅಂತ. ಹಾಗೆ ಹೋದ್ಲು. ಹೋಗಿ ವಿನಮ್ರವಾಗಿ ಹೇಳಿದ್ಲು, ನನ್ನ ಗಂಡನಿಗೆ ನಿದ್ರೆ ಬರೋದಿಲ್ಲ, ನಿದ್ರೆ ಬರಿಸೋ ಒಂದು ಕೆಲಸ ಮಾಡಬೇಕು ಅಂತ. ಓಂಕಾರನಾಥ್ ಠಾಕೂರ್ ಹೋದರು, ಕೂತ್ಕೊಳಿಸಿದ್ರು ಅವರನ್ನು. ಹೇಳಿದರು, ರಾತ್ರಿ ಸಸ್ಯಾಹಾರಿ ಊಟ ಮಾಡಿ ಬಂದು ಕೂತ್ಕೊಳ್ಬೇಕು, ಶರ್ತ ಮೊದಲನದ್ದದು. ಹಾಗೆ ಮಾಡಿ ಕೂತ್ಕೊಂಡ್ರು. ಕೂತ್ಕೊಂಡ ನಂತರ ಎದುರು ಕೂತ್ಕೊಂಡು ತಂಬೂರಿಯನ್ನು ಮೀಟ್ಲಿಕ್ಕೆ ಶುರು ಮಾಡಿದರು. ಒಂದು ರಾಗವನ್ನು ಆಲಾಪನೆ ಮಾಡಿದರು. 15 ನಿಮಿಷದಲ್ಲಿ ಈ ಪುಣ್ಯಾತ್ಮ ಗೊರಕ ಹೊಡಿಲಿಕ್ಕೆ ಶುರು ಮಾಡಿದ್ದಾರೆ. ಆನಂದ ಇಷ್ಟ ಆಯಿತು. ಮರು ದಿವಸ ಅವರನ್ನು ಅವರ ವಿದ್ಯಾಕ್ಷೇತ್ರಕ್ಕೆ ಉಪಕುಲಪತಿಗಳಾಗಿ ಅವರನ್ನು ಅಪಾಯಿಂಟ್ ಮಾಡಿದರು. ಆದರೆ ಈ ದೇಶದ ವಿದ್ಯಾವಂತರು ಅಷ್ಟು ಸುಲಭದಲ್ಲಿ ಎಲ್ಲಿ ಸಿಕ್ಕಾಕೊಳ್ಳೋದಿಲ್ಲಲ್ಲ. ಅವ್ರು ಹೇಳಿದರು, ನಾನು ಭಾರತದವ, ಭಾರತಕ್ಕೆ ಹೋಗಬೇಕು, ನಿಮ್ಮ ಯಾವುದೇ ಗೌರವ ನನಗೆ ಅಗತ್ಯ ಇಲ್ಲ ಅಂತ. ಭಾರತಕ್ಕೆ ಬಂದರು. ಇದು ಗೊತ್ತಾದ ನಂತರ ಮದನ ಮೋಹನ ಮಾಲವೀಯರು ಅವರನ್ನು ಗುರುತಿಸಿ ಬನಾರಸ್ ವಿಶ್ವವಿದ್ಯಾನಿಲಯದಲ್ಲಿ ಅವರನ್ನು ಕಲಾಕ್ಷೇತ್ರದ ಪ್ರಮುಖರನ್ನಾಗಿ ನಿಯುಕ್ತಿ ಮಾಡಿ ಅದರ ಆಡಳಿತಾಧಿಕಾರಿಯನ್ನು ಮಾಡಿದರು. ಇಂಥ ಸಂಗೀತ, ನಮ್ಮ ಸಂಗೀತಕ್ಕೆ ಆ ಶಕ್ತಿ ಉಂಟು. ಸಂಗೀತವನ್ನು ಕೇಳಲಿಕ್ಕೆ ಬೇರೆ ಬೇರೆ ವಾದ್ಯಗಳನ್ನು ಉಪಯೋಗಿಸ್ತೇವೆ. ಅದರಲ್ಲಿ ಗಾಳಿಯಿಂದ ಕೆಲಸ ಮಾಡುವ ವಾದ್ಯಗಳ ಪ್ರತಿನಿಧಿಯಾಗಿ ಕೊಳಲನ್ನು ಕೃಷ್ಣನ ಕೈಯಲ್ಲಿ ಕೊಟ್ಟಿದ್ದೇವೆ. ತಂತಿಯಿಂದ ಕೆಲಸ ಮಾಡುವಂಥ ಎಲ್ಲ ವಾದ್ಯಗಳ ಪ್ರತೀಕವಾಗಿ ಶಾರದೆಯಲ್ಲಿ ವೀಣೆಯನ್ನು ಕೊಟ್ಟು ಬಿಟ್ಟಿದ್ದೇವೆ. ಚರ್ಮವಾದ್ಯಗಳು ಇತ್ತು. ಆ ಚರ್ಮವಾದ್ಯಗಳಿಗೂ ಗೌರವ ಸಿಗಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ಅದನ್ನು ಶಿವನ ಡಮರುವಿನಲ್ಲಿ ಕೊಟ್ಟಿದ್ದೇವೆ. ಅಂದರೆ ಇಲ್ಲಿ ಮಾಡುವಂಥ ಎಲ್ಲ ಕೆಲಸದ ಹಿಂದೆ ದೈವತ್ವ, ಅದು ಬಿಟ್ಟರೆ ಬೇರೆ ಇಲ್ಲ. ಈ ಜಗತ್ತಿನ ವಿಕಾಸದ ಕಥೆಯು ದೈವತ್ವ ತಾನೆ. ನಾವು ಸ್ವಲ್ಪ ಇಂಗ್ಲೀಷ್ ಓದಿದವರು ನಮ್ಮ ಹತ್ರ ಯಾರಾದರೂ ವಿಕಾಸವಾದಕ್ಕೆ ಯಾರು ಶಕ್ತಿ ಕೊಟ್ಟವ ಅಂತ ಕೇಳಿದರೆ ತಕ್ಷಣ ಒಂದು ಹೆಸರು ಬರ್ತದೆ. ಏನು? ಯಾರ ಹೆಸರು? ಡಾರ್ವಿನ್ನ ವಿಕಾಸವಾದ. ಅವನ ವಿಕಾಸವಾದದ ಮೊದಲ ವಾಕ್ಯ ಯಾವುದು? ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ಬದುಕಬೇಕಾದ್ರೆ ಹೋರಾಟ ಮಾಡು. ನಮ್ಮ ದೇಶದಲ್ಲಿ ಹೇಳಿದರು ಅಹಂ ಬ್ರಹ್ಮಾಸ್ಮಿ, ಶುರುವಿನ ವಾಕ್ಯ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ ಕೂಡಲೇ ಕೂತ್ಕೊಂಡವರಿಗೆಲ್ಲ ಗಾಬರಿ ಆಯಿತು. ಇವನಿಗೆ ಮೈಕು ಕೊಟ್ಟರೆ ನಾನೇ ದೇವರು ಅಂತ ಹೇಳ್ತಾಗಲಂತ ಒಬ್ಬ ಇದ್ದು ನಿಂತಂತೆ. ಎದ್ದು ನಿಂತ ಕೂಡಲೇ ತತ್ ತ್ವಮ್ ಆಸಿ ಕೂತುಕೋ ಅಂತ, ನೀನು ಅದೇ ಮುಗೀತಲ್ಲ. ಈಗ ಹೇಳುವವನು ಕೇಳುವವನು ದೇವರಾದರೆ ಉಳಿದವರ ಕಥೆ ಅಂತ ಉಳಿದವರು ಎಲ್ಲರೂ ಎದ್ದು ನಿಂತಾಗ ಅವ ಹೇಳಿದಂತೆ ಸರ್ವಂ ಖಲ್ವಿದಂ ಬ್ರಹ್ಮ, ಕೂತ್ಕೊಳ್ಳಿ ಅಂತ. ಇದು ಭಾರತ. ಬರೀ ಅಷ್ಟು ಮಾತ್ರ ಅಲ್ಲ, ನಮ್ಮಲ್ಲಿ ವಿಕಾಸದ ಕಥೆಯನ್ನು ಉಪನಿಷತ್ತುಗಳಲ್ಲಿ ಹೇಳಿದೆ. ಏಕೋಹಂ ಬಹುಶ್ಯಾಮ, ಒಬ್ಬ ಇದ್ದೇನೆ, ತುಂಬ ಆಗಬೇಕು, ಭಗವಂತನ ಇಚ್ಛೆ. ಆ ತುಂಬ ಆಗಬೇಕು ಅಂತ ಆದಾಗ ಹೇಗಾಯಿತಂತೆ? ಆತ್ಮನಃ ಆಕಾಶ ಸಂಭೂತಃ. ಭಗವಂತನಿಂದ ಮೊತ್ತ ಮೊದಲು ಹುಟ್ಟಿದ್ದು ಆಕಾಶ. ಆಕಾಶಕ್ಕೆ ಒಂದೇ ಗುಣ, ಶಬ್ದಗುಣ. ವಿಕಾಸ ಅಂದರೆ ಇದು. ಆಕಾಶಕ್ಕೆ ಒಂದೇ ಗುಣ, ಶಬ್ದಗುಣ. ಆಕಾಶಾತ್ ವಾಯು, ವಾಯುವಿಗೆ 2 ಗುಣ, ಶಬ್ದ ಮತ್ತು ಸ್ಪರ್ಶ. ವಾಯೋರಗ್ನಿ, ಆಗ ಅಗ್ನಿಯ ಬಗ್ಗೆ ಹೇಳಿದರು. ಅಗ್ನಿಗೆ ಶಬ್ದ, ಸ್ಪರ್ಶ ಮತ್ತು ದೃಶ್ಯ. ಅಗ್ನೇರಾಪಃ, ಆಮೇಲೆ ನೀರು. ನೀರಿಗೆ ನಮ್ಮ ಕೆಮಿಸ್ಟ್ರಿ ಮೇಷ್ಟ್ರು ಹೇಳ್ತಾರೆ ವಾಟರ್ ಈಸ್ ಕಲರ್ಲೆಸ್, ಟೇಸ್ಟ್ಲೆಸ್, ಓಡರ್ಲೆಸ್ ಅಂತ. ಈ ಟೇಸ್ಟ್ಲೆಸ್ನೆಸ್ ಉಂಟಲ್ಲ, ಅದಕ್ಕೆ ರಸ ಅಂತ ಹೇಳೋದು ನಾವು. ಅದು ರುಚಿ. ಅದು 4ನೇದ್ದು. ಅಭ್ಯ ಪೃಥಿವಿ, ನೀರಿನಿಂದ ಮಣ್ಣು. ಇದಕ್ಕೆ ಎಲ್ಲ ಗುಣಗಳ ಜೊತೆ ಒಂದು ಪರಿಮಳವು. ನಮ್ಮ ಏನು ಓದದ ಗ್ರಾಮೀಣ ಜನರಿಗೂ ಅರ್ಥ ಆಗ್ತದೆ. ಯಾರಾದರೂ ಸ್ವಲ್ಪ ಅಧಿಕ ಪ್ರಸಂಗ ಮಾತನಾಡಿದರೆ ಅವನಿಗೇನೋ ಮಣ್ಣಿನ ಪರಿಮಳ ಬರಲಿಕ್ಕೆ ಶುರುವಾಗಿದೆ ಅಂತ ಕಾಣುತ್ತದೆ. ಅಂದರೆ ಮಣ್ಣಿಗೆ ಎಕ್ಸ್ಟ್ರಾ ಪರಿಮಳ ಅಂತ ಸಾಮಾನ್ಯ ಜನರಿಗೆ ಗೊತ್ತು ಈ ದೇಶದಲ್ಲಿ. ಪೃಥಿವ್ಯ ಓಷಧೀಭ್ಯ ಸಸ್ಯ ಸಂಪತ್ತು, ಓಷಧೀಭ್ಯೋ ಅನ್ನಂ. ಜಗತ್ತಿಗೆ ಬೇಕಾದಂಥ ಎಲ್ಲ ಗ್ಲೂಕೋಸು ಎಂಥದೆಲ್ಲ ಉಂಟು ಅದೆಲ್ಲ ಸಸ್ಯಗಳಲ್ಲಿ ಆಗೋದು. ಅನ್ನಾತ್ ಪುರುಷ, ಕೊನೆಗೆ ನಮ್ಮನ್ನು ಸೃಷ್ಟಿ ಮಾಡಿದ್ದು. ಇದು ನಿಜವಾದ ವಿಕಾಸ. ಡಾರ್ವಿನ್ನ ವಿಕಾಸವಾದದ ಮುಂದಿನ ಭಾಗ ಯಾವುದಾಗ್ತದೆ? ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸಿನ ನಂತರದ್ದು ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂದರೆ ಎಂಥದ್ದು? ತಾಕತ್ತಿದ್ದವು ಬದುಕೋದು. ನಮ್ಮ ದೇಶದಲ್ಲಿ ಅದನ್ನು ಹೇಳೋದೇ ಇಲ್ಲಲ್ಲ. ನಾವು ಯಾವಾಗಲೂ ಒಂದು ಶಾಂತಿ ಮಂತ್ರ ಹೇಳೋ ಕ್ರಮ ಉಂಟು, ಸರ್ವೇ ಭವಂತು ಸುಖಿನಃ. ಆ ಮಂತ್ರ ಹೇಳುವಾಗ ನನಗೆ ನಿನ್ನೆ ದ್ರೋಹ ಮಾಡಿದವನದ್ದು ನೆನಪಾಗುತ್ತದೆ. ನೆನಪಾಗುವಾಗ ನಾನು ಸರ್ವೇ ಭವಂತು ಸುಖಿನಃ ಮೈನಸ್ ಅವನು ಹೇಳ್ತೇವ. ದ್ರೋಹ ಮಾಡಿದವನನ್ನು ಸ್ವೀಕಾರ ಮಾಡುವಂಥ ಅದು ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಲ್ಲ, ಸರ್ವೈವಲ್ ಆಫ್ ಎವ್ರಿಬಡಿ. ಇದು ಭಾರತ.
ಜಗತ್ತಿಗೆ ಭಾರತ ಕೊಟ್ಟ ಕೊಡುಗೆಗಳು ಸಂಗೀತ ಇರಬಹುದು, ಇಂಥ ವಿಕಾಸ ಇರಬಹುದು. ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋದರೆ ಜಗತ್ತಿಗೆ ಭಾರತ ಕೊಟ್ಟದ್ದು ನಮ್ಮ ವಿಜ್ಞಾನ ಮತ್ತು ಗಣಿತ. ಜಗತ್ತಿಗೆ ಗಣಿತ ಎಷ್ಟು ಕೊಟ್ಟಿದೆ ಅಂತ ಗೊತ್ತಾಗಬೇಕಾದರೆ ಇಲ್ಲಿ ವಿಷ್ಣುಗುಪ್ತ ವಿಶ್ವವಿದ್ಯಾಲಯದಲ್ಲಿ ಆದರೂ ನಮ್ಮ ಪ್ರಾಚೀನ ಗ್ರಂಥಗಳನ್ನು, ಗಣಿತಶಾಸ್ತ್ರದ ಗ್ರಂಥಗಳನ್ನು ಕಲಿಸಿಕೊಡಬೇಕು. ಕಲಿಸೋರು ಹುಟ್ಟಿಕೊಳ್ಳಬೇಕು, ಹುಟ್ಟುತ್ತಾರೆ, ಕಷ್ಟ ಏನಿಲ್ಲ. ಬೇಕು ಅಂತ ಕಂಡ್ರೆ ತಪಸ್ಸು ಮಾಡಿದರೆ ಎಲ್ಲ ಸಿಗ್ತದೆ, ದಿವ್ಯ ಚಕ್ಷು ಸಿಗ್ತದೆ, ಮಾಡಲಿಕ್ಕೆ ಆಗ್ತದೆ. ಸುಮ್ಮಗೊಬ್ಬ ಭಾಸ್ಕರಾಚಾರ್ಯ, ಆ ಭಾಸ್ಕರಾಚಾರ್ಯನ ಸ್ಮರಣೆ ಮಾಡಿದಾಗಲೇ ಆನಂದ ಆಗ್ತದೆ. ಆತ ಲೀಲಾವತಿ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಆ ಲೀಲಾವತಿ ಗ್ರಂಥದಲ್ಲಿ ಮೊದಲ 2 ಶ್ಲೋಕಗಳು ಭಗವಂತನ ಸ್ಮರಣೆ ಬಿಡಿ, ಆಮೇಲಿನ 2 ಶ್ಲೋಕಗಳನ್ನು ಬರೀತಾನೆ. ಅದ್ಭುತ ಅಂತ ಅನ್ನಿಸ್ತದೆ. ಎಷ್ಟನೇ ಶತಮಾನ, ಸುಮಾರು 900 ವರ್ಷ ಹಿಂದಿನ ಭಾಸ್ಕರಾಚಾರ್ಯ. ಆತ ಬರೀತಾನೆ, ಸಂಖ್ಯಾಯಾ ಸ್ಥಾನಾನಾಂ ವ್ಯವಹಾರಾರ್ಥಂ ಕೃತಾಃ ಪೂರ್ವೈ. ನಮ್ಮ ಪೂರ್ವಜರು ಸಂಖ್ಯೆಯ ಸ್ಥಾನಗಳನ್ನು ವ್ಯವಹಾರಕ್ಕೋಸ್ಕರ ಮಾಡಿ ಇಟ್ಟರು ಅಂತ. ಆ ಸಂಖ್ಯೆಗಳು ಯಾವುದು ಅಂತ ಕೇಳಿದರೆ ಶುರು ಮಾಡೋದವ ಏಕ, 1ರಿಂದ ಏಕ, ಆಮೇಲೆ ದಶ, ಆಮೇಲೆ ಶತ, ಆಮೇಲೆ ಸಹಸ್ರ, ಮತ್ತು ನಮ್ಮ ಹತ್ರ ಕೇಳಿದರೆ ಏನು ಹೇಳ್ತೇವೆ? 10,000. ಭಾಸ್ಕರಾಚಾರ್ಯರಿಗೆ ಆ ದಾರಿದ್ರ್ಯ ಇರಲಿಲ್ಲ. ಏಕ, ದಶ, ಶತ, ಸಹಸ್ರ, ಅಯುತ, ಲಕ್ಷ, ಪ್ರಯುತ, ಕೋಟಯ ಕ್ರಮಶಃ ಅರ್ಬುದಂ ಅಬ್ಜಂ ಖರ್ವ ನಿಖರ್ವ ಮಹಾಪದ್ಮ ಶಂಕವಸ್ತಸ್ಮಾತ್ ಜಲಧಿ ಅಂತ್ಯಂ ಮಧ್ಯಂ ಪರಾರ್ಧಂ ಇತಿ ದಶಗುಣೋತ್ತರ ಸಂಜ್ಞಾ. 10⁻17 ಬರೆದು ಓದಲಿಕ್ಕೆ ಗೊತ್ತಿತ್ತು. 17 0 ಹಾಕಿದರೆ ಅದನ್ನು ಪರಾರ್ಧ ಅಂತ ಹೇಳಲಿಕ್ಕೆ ನಮ್ಮ ದೇಶದ ಮಕ್ಕಳಿಗೆ ಅವರು ಕಲಿಸಿಕೊಟ್ಟಿದ್ದರು. ನಾವೆಲ್ಲ ಇವತ್ತು ಹೈಸ್ಕೂಲ್ನಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಪಾಠ ಮಾಡ್ತೇವಲ್ಲ, ಆ ಕ್ವಾಡ್ರಾಟಿಕ್ ಇಕ್ವೇಷನ್ ಬೇಕು ಅಂತಿಲ್ಲ, ನಾನು ಹೇಳಿದ ಹಾಗೆ ಮಾಡಿ. ನಾನು ಹೇಳಿದ ಹಾಗೆ ಮಾಡಿದರೆ ಉತ್ತರ ಸಿಗ್ತದೆ. ಒಂದು ಶ್ಲೋಕ ಹೇಳಿದ್ದಾರೆ ಅದರಲ್ಲಿ. ಆ ಶ್ಲೋಕ ಹೀಗುಂಟು: ಒಂದು ಕೊಳ, ಆ ಕೊಳದಲ್ಲಿ ಎಷ್ಟು ತಾವರೆಗಳಿದ್ದು ಅಂತ ಪ್ರಶ್ನೆಗೆ ಅವ ಕೊಡುವ ಉತ್ತರ, ಅದರಲ್ಲಿರುವ ಹಂಸಗಳು, ಆ ಕೊಳದಲ್ಲಿರುವ ಹಂಸಗಳ ವರ್ಗಮೂಲದ 2/7 ಅನೇಕರಿಗೆ ಇದು ಅರ್ಥ ಆಗಲಿಕ್ಕೆ ಕಷ್ಟ. ಈಗಲೇ ಕೊಳದಲ್ಲಿರುವ ಹಂಸಗಳ ವರ್ಗಮೂಲದ 2/7 ಬದಿಯಲ್ಲಿ ವಿಶ್ರಾಂತಿ ತಗೊಳ್ತಾ ಉಂಟು. 2 ಹಂಸಗಳಲ್ಲಿ ಆಟ ಆಡ್ತಾ ಉಂಟು. ಹಾಗಾದರೆ ಹಂಸ ಎಷ್ಟು ಅಂತ ಹೇಳಿ ಅಂತ ನಮಗೆ ಹೇಳಲಿಕ್ಕೆ ಬರ್ತದೆ. ಅದರಲ್ಲಿರೋ ಹಂಸಗಳು ಎಕ್ಸ್ ಆಗಿರಲಿ, ಅಲ್ಲಿಂದ ಶುರು ಮಾಡ್ತೇವೆ. ಎಕ್ಸ್ ಆಗಿರಲಿಂದ ಶುರು ಮಾಡಿದ ನಂತರ 2/7 √x + 2 = x. ಇನ್ನು ನೀವು ax² + bx + c = 0. ಹಾಗಾದರೆ ಎಕ್ಸಿನ ಬೆಲೆ ಎಷ್ಟು? -b ± √b² - 4ac/2a. ಇಷ್ಟು ಮಾಡಲಿಕ್ಕೆ ಒಂದು ಅರ್ಧ ಗಂಟೆ ಆದರೂ ಬೇಕು. ಆದರೆ ಈ ಪುಣ್ಯಾತ್ಮ ಹೇಳ್ತಾರೆ, ನೀವೇನು ಚಿಂತೆ ಮಾಡಬೇಡಿ, ಅಲ್ಲಿ ಕಂಡದ್ದೆಷ್ಟು ಅದು ನೆನಪಿಲಿ. ಮತ್ತು ವರ್ಗಮೂಲದ ಎಷ್ಟರಷ್ಟು ಅಂತ ಹೇಳಿದ್ದು 2/7. ಆ 2/7 ಅರ್ಧ ಮಾಡಿ, 4/7 ಆಯಿತು. ಅದನ್ನು ವರ್ಗ ಮಾಡಿ, 16 49 ಆಯಿತು. ಅದಕ್ಕೆ ಈ 2 ಸೇರಿಸಿ, ಅಲ್ಲಿ ಇತ್ತಲ್ಲ 2, ಅದನ್ನು ಸೇರಿಸಿ, ಎಷ್ಟಾಯಿತು? 16 49 ಕೂಡಿಸು 2 ಅಂದರೆ 16 81 ಆಯಿತು. ಅದನ್ನು ವರ್ಗಮೂಲ ಮಾಡಿ, 4 9 ಆಯಿತು. ಅದಕ್ಕೆ ಈ 2/7 ಅರ್ಧ ಮಾಡಿ ಕೂಡಿಸಿ, 2/7 ಅರ್ಧ ಮಾಡಿ ಕೂಡಿಸಿದ್ರೆ ಎಷ್ಟಾಯಿತು? 4/7 ಆಯಿತು. 4 9 ಕೂಡಿಸು 4/7 ಎಷ್ಟಾಯಿತು? 9 7 16 ಭಾಗಿಸು 4 4 ಆಯಿತು ಉತ್ತರ. ಆ 4 ವರ್ಗ ಮಾಡಿ, 4 4 16 ಅಷ್ಟು ಇತ್ತು ಹಂಸಗಳು ಅಂತ. ಒಂದು ಶ್ಲೋಕ. ಆ ಶ್ಲೋಕದಲ್ಲಿ ಹೇಗೆ ಮಾಡಬೇಕು, ಇದು 12ನೇ ಶತಮಾನದ ಗಣಿತಶಾಸ್ತ್ರದ ಕಥೆ ನಮ್ಮದು. ಅದೇ ಕಾಲದಲ್ಲಿ ಆರ್ಯಭಟ ಇದ್ದು. ನಾವು ಇವತ್ತೊಂದು ಪೈ ಬಹಳ ದೊಡ್ಡ ಸಂಗತಿ ಅಂತ ಮಾತಾಡ್ತೇವೆ. ಎಂಥದ್ದು? ವಾಟ್ ಈಸ್ ಪೈ? ಪೈ ಈಸ್ ಈಕ್ವಲ್ ಟು ಸರ್ಕಂಫರೆನ್ಸ್ ಡಿವೈಡೆಡ್ ಬೈ ಡಿ. ಆಯಿತು. ಎಷ್ಟು ಉತ್ತರ ಎಲ್ರಿಗೂ ಗೊತ್ತುಂಟು, 7 22 ಅಥವಾ 3.14. ಆರ್ಯಭಟ ಏನು ಹೇಳಿದೆ ಗೊತ್ತಾ? ಆಶ್ಚರ್ಯ ಆಗ್ತದೆ. ಆ ಕಾಲದಲ್ಲಿ ಒಂದು ಶ್ಲೋಕವೇ ಬರೀತಾನೆ ಪೈಯ ಬೆಲೆಗೆ. ಎಂಥದು? 4 + 100 + 4
104. ಅಷ್ಟಗುಣಂ ಮಲ್ಟಿಪ್ಲೈಡ್ ಬೈ 8, 832. ದ್ವಾಷಷ್ಟಿಸ್ತಥಾ ಸಹಸ್ರಾಣಂ 60,000 ಕೂಡಿಸಬೇಕು. 62,832 ಆಯಿತು. ಆ 62,832 ಎಂಬುದು 10,000 ವ್ಯಾಸ ಇರುವ ವೃತ್ತದ ಪರಿಧಿ. ಭಾಗಿಸಿದಾಗ ಉತ್ತರ ಎಷ್ಟು ಬರ್ತದೆ? 3.1416 ಅಂತ ಬರೆದು ಕೊನೆಗೆ ಒಂದು ವಾಕ್ಯ ಸೇರಿಸ್ತಾನೆ. ಆಸನ್ನ ವೃತ್ತ ಪರಿಣಃ, ದಿಸ್ ಈಸ್ ದಿ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ಪೈ. 4 ದಶಮಾಂಶ ಸ್ಥಾನಗಳಿಗೆ ಸರಿಯಾಗಿ ಬರೆದು ದಿಸ್ ಈಸ್ ದಿ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ಪೈ ಅಂತ ಬರೀತಾನೆ. ಅಂಥ ಆರ್ಯಭಟ ಅದ್ಭುತ.